ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಎಳ್ಳಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಉದ್ದಿನಬೇಳೆ ಹಾಕಿ, ಕಡಲೆ ಬೀಜ ಹಾಕಿ, ಆಮೇಲೆ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಅದು ಖಾರ ಬಿಟ್ಕೊಂಡಾಗ ನೀರುಳ್ಳಿ ಹಾಕ್ತೀನಿ, ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿ. ಇಲ್ಲಿ ಫಂಗಸ್ ಇರುತ್ತೆ ನೀರುಳ್ಳಿ ಮೇಲ್ಗಡೆ, ಅಂದರೆ ಕಪ್ಪಗಿರುತ್ತೆ. ಆ ಕಪ್ಪದನ್ನು ನಾವು ಕ್ಲೀನಾಗಿ ವಾಶ್ ಮಾಡಿ ಅದಾದಮೇಲೆ ನಾವು ಕಟ್ ಮಾಡಿಕೊಂಡು ತಿಂಡಿಗೇನು ಬಳಸಬೇಕಾಗತ್ತೆ, ಇಲ್ಲ ಅಂದರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಇಲ್ಲಿ ನಮಗೆ ಅರ್ಜೆಂಟ್ ಇದೆ ಅಂದರೆ ತುಂಬ ಬೇಗ ಫಟಾಫಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದಾಗ ಬೇಗ ಸ್ಟ್ರಿಂಕ್ ಆಗುತ್ತೆ ಮತ್ತು ತುಂಬ ಬೇಗನೆ ಆಗುತ್ತೆ ತಿಂಡಿ ಕೂಡ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ತುರಿದಿರೋಂಥ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಟೇಸ್ಟಿಯಾಗಿರೋ ಅಲ್ಟಿಮೇಟ್ ಆಗಿರೋವಂಥ ಚಿತ್ರಾನ್ನ ರೆಡಿಯಾಗಿರುತ್ತೆ. ನೀವು ಮಾಡಿಟ್ಕೊಂಡಿರೋವಂಥ ಅನ್ನಕ್ಕೆ ಈ ಗೊಜ್ಜನ್ನ ಕಲಿಸ್ಕೊಂಡ್ರೆ ಸೂಪರ್ ಡೂಪರ್ ಆಗಿರುವಂಥ ಚಿತ್ರಾನ್ನ ರೆಡಿಯಾಗುತ್ತೆ. ಎಲ್ಲರ ಮನೇಲೂ ಚಿತ್ರಾನ್ನ ಮಾಡ್ತಾರೆ. ಸೊ ಫಟಾಫಟ್ ಆಗುವಂಥದ್ದೇ ಇದು. ಸೊ ಈ ಒಂದು ರೆಸಿಪಿ ನೀವೆಲ್ಲರೂ ಟ್ರೈ ಮಾಡೇ ಇರ್ತೀರ. ಸೊ ನಾನು ಕೂಡ ಮಾಡಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೀವು ಎಲ್ಲ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆ, ಈ ಒಂದು ಚಿತ್ರಾನ್ನ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ನನಗಂತೂ ತುಂಬಾ ಇಷ್ಟ. ಚಿತ್ರಾನ್ನ ಫ್ಲೇವರ್ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ, ಅಂದರೆ ಕಲಸಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ, ಅದನ್ನು ತಿನ್ನೋದೇ ಒಂದು ಮಜಾ ಇರುತ್ತೆ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ತುಂಬ ಬೇಗನೆ ಆಗುವಂಥ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ನಮಗೆ ಬೇಕಾಗಿರೋಷ್ಟು ಎಳ್ಳಿಕಾಯಿನ ಇಲ್ಲಿ ನಾವು ಗೊಜ್ಜಿಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಅನ್ನಕ್ಕೆ ನಾವು ಕಲಿಸ್ಕೋಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ನೋಡಿ ನೀವು ಯಾವ ಥರ ಬಂದಿದೆ ಅಂತ ಚಿತ್ರಾನ್ನ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹೀಗೆ